ಏಳನೇ ದಿನಕ್ಕೆ ಕಾಲಿಟ್ಟ ಕಬ್ಬು ಬೆಳೆಗಾರರ ಪ್ರತಿಭಟನೆ. ಪ್ರತಿ ಟನ್ಗೆ 3,500 ರೂಪಾಯಿ ನೀಡಬೇಕು ಅಂತ ಆಗ್ರಹಿಸಿ ಪ್ರತಿಭಟನೆಯನ್ನ ಮಾಡಲಾಗ್ತಾ ಇದೆ. ಮೂಡಲಗಿ ತಾಲೂಕಿನ ಗುರ್ಲಾಪುರ ಕ್ರಾಸ್ ಬಳಿ ಪ್ರತಿಭಟನೆಯನ್ನ ಮಾಡಲಾಗ್ತಾ ಇದೆ. ಗುರ್ಲಾಪುರ ಕ್ರಾಸ್ ಬಳಿ ಹೆದ್ದಾರಿಯನ್ನ ಬಂದ್ ಮಾಡಿ ಪ್ರತಿಭಟನೆಯನ್ನ ನಡೆಸಲಾಗ್ತಾ ಇದೆ. ರೈತರ ಹೋರಾಟಕ್ಕೆ ಬಲ ತುಂಬುತ್ತಾ ಇದ್ದಾರೆ BY ವಿಜಯೇಂದ್ರ. ನೋಡಿ, ಪ್ರತಿಭಟನೆಯನ್ನ ಮಾಡ್ತಾ ಇರೋದಕ್ಕೆ ಕಾರಣ ಏನು ಅಂತ ಅಂದ್ರೆ, ಪ್ರತಿ ಟನ್ಗೆ ನಮಗೆ ಇಂತಿಷ್ಟು ಹಣ 3,500 ರೂಪಾಯಿ ನಿಗದಿ ಮಾಡಿ ಅಂತ ಆಗ್ರಹಿಸಿ ಪ್ರತಿಭಟನೆಯನ್ನ ಮಾಡ್ತಾ ಇರೋದು. ಬೇರೆ ಕಡೆಯಲ್ಲೆಲ್ಲ 3,600 ರೂಪಾಯಿ ಇದೆ. ಮಹಾರಾಷ್ಟ್ರದಲ್ಲೂ ಕೂಡ ಮಹಾರಾಷ್ಟ್ರ ಸರ್ಕಾರ ರೈತರಿಗೆ ಪ್ರತಿ ಟನ್ಗೆ 3,600 ರೂಪಾಯಿ ಫಿಕ್ಸ್ ಮಾಡಿದ್ದಾರೆ. ನಮಗ್ ಮಾತ್ರ 3,200. ಸಿಕ್ಕಾಬಟ್ಟೆ ಲಾಸ್ ಆಗತ್ತೆ, ನಷ್ಟ ಆಗತ್ತೆ. ಆದ್ರೆ ನಮ್ ಬೇಡಿಕೆ ಏನಿದೆ 3,500 ರೂಪಾಯಿ, ಅದನ್ನ ಫಿಕ್ಸ್ ಮಾಡಿ ಅಂತ ಕೇಳ್ಕೊಂಡು ಈ ಪ್ರತಿಭಟನೆಯ ಹಾದಿಯನ್ನು ಹಿಡಿದಿದ್ದಾರೆ. 7ನೇ ದಿನಕ್ಕೆ ಆಲ್ರೆಡಿ ಕಾಲಿಟ್ಟು ಬಿಟ್ಟಿದೆ. ಸಾವಿರಾರು ಸಂಖ್ಯೆಯಲ್ಲಿ ರೈತರು ಸೇರ್ಪಡೆ ಆಗ್ತಾ ಇದ್ದಾರೆ. ಅಕ್ಕಪಕ್ಕದ ಜಿಲ್ಲೆಗಳಿಗೂ ಕೂಡ ಇದು ನಿಧಾನವಾಗಿ ಹಬ್ತಾ ಇದೆ. ಸೊ ಕಾಂಗ್ರೆಸ್ ಸರ್ಕಾರಕ್ಕೆ ಇದೊಂದು ಸವಾಲಿನ ಕೆಲಸವು. ಇವರನ್ನೀಗ ಸಮಾಧಾನ ಪಡಿಸಬೇಕು, ಸಂಧಾನ ಮಾಡಬೇಕು, ಮಾತುಕತೆ ನಡೆಸಬೇಕು, ಒಂದು ನಿರ್ಧಾರಕ್ಕೆ ಬರಬೇಕು, ಅದನ್ನು ಪ್ರಕಟಿಸಬೇಕು. ಕೇವಲ 3,500 ರೂಪಾಯಿ ಫಿಕ್ಸ್ ಮಾಡಿ ಅಂತ ಮಾತ್ರ ಅಲ್ಲ, ಇನ್ನೂ ಕೆಲವೊಂದಷ್ಟು ಬೇಡಿಕೆಗಳನ್ನು ಅವ್ರು ಇಟ್ಕೊಂಡಿದ್ದಾರೆ. ಕಟಾವ್ ಆಗ್ತಿದ್ದಂಗೆನೆ ಹಣ ಬರಬೇಕು, ಹಣ ಜಮಾ ಆಗ್ತಿದ್ದಂಗೆ ಕಟಾವ್ ಮಾಡ್ತೀವಿ, ಮತ್ತೆ ಇದ್ರ ತೂಕ ಹಾಕೋದು ಕಬ್ಬಿನ ಕಾರ್ಖಾನೆಯ ಮುಂಭಾಗದಲ್ಲೇ ತೂಕ ಹಾಕ್ತೀವಿ, ಮತ್ತೆ ನಮಗೆ SMS ಬರಬೇಕು, ಇಷ್ಟು ಕಂತು ಇಷ್ಟು ಇದು ಅಂತ ಅಂದ್ಬಿಟ್ಟು SMS ಬರಬೇಕು. ಈ ಥರದ್ದೆಲ್ಲ ಬೇಡಿಕೆಗಳನ್ನು ಇಟ್ಕೊಂಡಿದ್ದಾರೆ. ಸೊ ಅದನ್ನೆಲ್ಲ ಈಡೇರಿಸಬೇಕು ಅಂತ ಆಗ್ರಹಿಸಿ ಈ ಪ್ರತಿಭಟನೆಯ ಹಾದಿಯನ್ನು ಹಿಡಿದಿದ್ದಾರೆ. ಇನ್ನು ಕಬ್ಬು ಬೆಳೆಗಾರರ ಹೋರಾಟಕ್ಕೆ ಈಗ ಸರ್ಕಾರ ಮಣಿಯತ್ತಾ ಅಥವಾ ಬೇರೆ ಏನಾದ್ರೂ ಆಪ್ಷನ್ಸ್ ಇದೆಯಾ ಅನ್ನೋದೊಂದು ಪ್ರಶ್ನೆ ಅಲ್ವಾ. ರಾಷ್ಟ್ರೀಯ ಹೆದ್ದಾರಿ ತಡೆಯುವ ಬೆದರಿಕೆಗೆ ಸರ್ಕಾರ ಬೆದರ್ ಬಿಡುತ್ತಾ? ಈ ಹೋರಾಟ ಮತ್ತಷ್ಟು ತೀವ್ರತೆ ಪಡ್ಕೊಂಡ್ರೆ ಸರ್ಕಾರಕ್ಕೆ ಡ್ಯಾಮೇಜ್ ಆಗಬಹುದು. ಏನಾದ್ರೂ ಅನಾಹುತಗಳು ಸಂಭವಿಸ್ತು, ಅವಘಡಗಳು ಸಂಭವಿಸ್ತು ಅಂತಂದ್ರೆ ಸರ್ಕಾರಕ್ಕೆ ಅತಿ ದೊಡ್ಡ ಕಪ್ಪು ಚುಕ್ಕೆ ಆಗ್ಬಿಡತ್ತೆ. ಸೊ ಹಾಗಾಗಿ ಸರ್ಕಾರ ಏನ್ ಮಾಡಬಹುದು? ಪ್ರತಿಭಟನಾ ಸ್ಥಳಕ್ಕೆ ಸಚಿವ HK ಪಾಟೀಲ್ ಇವತ್ತು ಭೇಟಿ ಆಗ್ತಾರೆ ಅಂತ ಹೇಳ್ತಾ ಇದ್ದಾರೆ. CM ಏನೋ ಹೇಳಿದಾರಂತೆ, ಹೋಗಿ ಮಾತಾಡ್ಕೊಂಡು ಬನ್ನಿ ಅಂತ. ಬಟ್ ಏನ್ ಹೇಳಿ ಕಳಿಸ್ತಾ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇಲ್ಲ. ಮಧ್ಯಾಹ್ನ 2 ಗಂಟೆಗೆ ಗುರ್ಲಾಪುರ ಕ್ರಾಸ್ಗೆ ಸಚಿವರು ಭೇಟಿ ಕೊಡ್ತಾರಂತೆ. ಸರ್ಕಾರದಿಂದ ಏನಾದ್ರು ಸಂದೇಶವನ್ನ ಹೊತ್ತು ತರ್ತಾರೆ HK ಪಾಟೀಲ್ ಅಂತ ಈಗ ರೈತರು ಕಾಯ್ತಾ ಇದ್ದಾರೆ. HK ಪಾಟೀಲ್ ಬಂದು ಏನ್ ಹೇಳ್ತಾರೆ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗತ್ತೆ. ಆಯ್ತು 3,500 ಕೊಡ್ತೀವಿ ಅಂತ ಹೇಳ್ತಾರೋ, ಇಲ್ಲ 3,300 ಮಾಡಿ ಆಮೇಲೆ ನೋಡೋಣ ಅಂತ ಹೇಳ್ತಾರೋ, ಅಥವಾ ಜನವರಿ ತನಕ ನಮಗೆ ಟೈಮ್ ಕೊಡಿ ಅಂತ ಕೇಳ್ತಾರೋ, ಅಥವಾ ಏನ್ ಹೇಳ್ತಾರೆ, ಏನ್ ಮಾತಾಡ್ತಾರೆ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಆದ್ರೆ ಸರ್ಕಾರದ ಕಡೆಯಿಂದ ಯಾವುದೋ ಒಂದು ಸಂದೇಶವನ್ನ ತೆಗೆದುಕೊಂಡೇ ಬರ್ತಿದ್ದಾರೆ HK ಪಾಟೀಲ್ ಅನ್ನುವಂಥದ್ದೊಂದು ನಿರೀಕ್ಷೆನ ಇಟ್ಕೊಂಡು ರೈತರು ಕಾಯ್ತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ಮತ್ತಷ್ಟು ರೈತರು ಇವತ್ತು ಜಮಾವಣೆ ಆಗಬಹುದು. ಈಗಿರೋರ್ಗಿಂತ ಜಾಸ್ತಿ ಜನ ಸೇರಬಹುದು. ಸಂಧಾನ ವಿಫಲ ಆಯ್ತು ಅಂತಂದ್ರೆ ಪ್ರತಿಭಟನೆಯ ಕಿಚ್ಚು ಮತ್ತಷ್ಟು ತೀವ್ರತೆ ಪಡ್ಕೊಳ್ಬಹುದಾದ ಸಾಧ್ಯತೆ ಇದೆ. ಈಗ ರಾಜ್ಯ ಹೆದ್ದಾರಿ ಅಂತ ಹೇಳ್ತಾ ಇದ್ದಾರೆ, ರಾಜ್ಯ ಹೆದ್ದಾರಿ ತಡೆದು ಪ್ರತಿಭಟನೆ ಅಂತ, ಆಮೇಲೆ ರಾಷ್ಟ್ರೀಯ ಹೆದ್ದಾರಿಯನ್ನೇ ಟಾರ್ಗೆಟ್ ಮಾಡ್ಕೊಳ್ಬಹುದು. ಗೊತ್ತಿಲ್ಲ HK ಪಾಟೀಲ್ ಏನ್ ಸಂದೇಶ ತರ್ತಾರೆ, ಏನ್ ಮಾತಾಡ್ತಾರೆ, ಅವ್ರ ಹೇಳುವಂತ ಮಾತಿಗೆ ರೈತರು ಕೇಳ್ತಾರ, ರೈತರು ಓಕೆ ಅಂತ ಅಂತಾರ, ಸಂಧಾನ ಸಫಲ ಆಗತ್ತಾ ಆರು ವಿಫಲ ಆಗತ್ತಾ ಅನ್ನೋದೊಂದು ಪ್ರಶ್ನೆ ಇದೆ. ರೈತರು ಅಂತೂ ನಿರೀಕ್ಷೆ ಇಟ್ಕೊಂಡಿದ್ದಾರೆ ಸರ್ಕಾರದ ಕಡೆಯಿಂದ ಯಾವ್ದಾದ್ರು ಒಂದು ಮೆಸೇಜ್ ನಮಗೆ ಬಂದೇ ತೀರತ್ತೆ ಅಂತ. ಗುರ್ಲಾಪುರ ಕ್ರಾಸ್ ನಲ್ಲಿ ಕಬ್ಬು ಬೆಳೆಗಾರರ ಅಹೋರಾತ್ರಿ ಪ್ರತಿಭಟನೆ. ರೈತರೊಂದಿಗೆ ಪ್ರತಿಭಟನಾ ಸ್ಥಳದಲ್ಲಿ BY ವಿಜಯೇಂದ್ರ ಅವರು ಅಲ್ಲೇ ಮಲಗಿದ್ದಾರೆ. ಪ್ರತಿಭಟನೆಗೆ ಸಾಥ್ ಕೊಟ್ಟ BJP ರಾಜ್ಯಾಧ್ಯಕ್ಷ ವಿಜಯೇಂದ್ರಗೆ ಈರಣ್ಣ ಕಡಾಡಿ ಸೇರಿ ಕೆಲ BJP ನಾಯಕರು ಸಾಥ್ ನೀಡಿದ್ದಾರೆ. ನೋಡಿ, ಈ ಒಂದು ವಿಚಾರದಲ್ಲಿ ಅಂದ್ರೆ ರೈತರ ಹೋರಾಟಕ್ಕೆ BJP ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರ ಎಂಟ್ರಿ ಆಗಿರೋದು ಸಹಜವಾಗಿ ರೈತರಿಗೆ ಒಂಥರ ಆನೆ ಬಲ ಬಂದಂಗೆ, ಶಕ್ತಿ ಬಂದಂಗೆ. ಈಗ ಕಾಂಗ್ರೆಸ್ ಸರ್ಕಾರ ಇದೆ ಅಂತ BJPಗರು ಬಂದು ಕೂತಿದ್ದಾರೆ ಅಂತ ಹೇಳ್ಬೋದು. BJP ಸರ್ಕಾರ ಇದ್ದಿದ್ರೆ ಕಾಂಗ್ರೆಸ್ನವ್ರು ಬಂದು ಕೂರ್ತಿದ್ರು. ಯಾರೋ ಒಬ್ರು ಜನನಾಯಕ ಅಂತ ಅನ್ಸ್ಕೊಂಡವರು ರೈತರ ಪರವಾಗಿ ರೈತರಿಗೆ ಹೆಗಲು ಕೊಟ್ಕೊಂಡು ರೈತರು ಬೆನ್ನಿಗೆ ಇರಬೇಕಲ್ಲ, ಆ ಕೆಲಸವನ್ನು ವಿಜಯೇಂದ್ರ ಅವರು ಬಹಳ ಚೆನ್ನಾಗಿ ಮಾಡ್ತಾ ಇದ್ದಾರೆ. ರಾತ್ರಿ ಎಲ್ಲ ಅಲ್ಲೇ ಮಲ್ಕೊಂಡಿದ್ದಾರೆ, ಅವ್ರ ಜೊತೆಗೆ ಮಾತಾಡಿದ್ದಾರೆ, ನಿಮ್ಮ ಜೊತೆಗೆ ನಾನು ಇರ್ತೀನಿ ಅಂತ ಧೈರ್ಯ ಹೇಳಿದ್ದಾರೆ. ಎಲ್ಲದಕ್ಕಿಂತ ಹೆಚ್ಚು ಇವತ್ತು ವಿಜಯೇಂದ್ರ ಅವರ ಹುಟ್ಟುಹಬ್ಬ ಬೇರೆ, ಜನ್ಮದಿನ ಬೇರೆ. ಸೊ ನನ್ನ ಜನ್ಮದಿನವನ್ನು ಈ ಹೋರಾಟದಲ್ಲೇ ನಾನು ಕಳಿತೀನಿ ಅಂತ ಹೇಳ್ತಾ ಇದ್ದಾರೆ. ರೈತರಿಗೊಂದ್ಸರ ಸಂತಸ. ಸುಮ್ಮನೆ ರೈತರೇ ಪ್ರತಿಭಟನೆ ಮಾಡೋದಕ್ಕೂ BJP ರಾಜ್ಯಾಧ್ಯಕ್ಷ ಯಡಿಯೂರಪ್ಪನವ್ರ ಪುತ್ರ ಬಂದು ಕೂತು ಆ ನಂತರ ಅದರ ಎಫೆಕ್ಟ್ ಆಗೋದಕ್ಕೂ ಚೇಂಜಸ್ ಇದೆ ಅಂತ. ಸೊ ಸರ್ಕಾರಕ್ಕೂ ಕೂಡ ಒಂದು ಸ್ಟ್ರಾಂಗ್ ಮೆಸೇಜ್ ಹೋಗ್ತಾ ಇದೆ. ನೋಡಿ, ವಿಪಕ್ಷಗಳು ಕೂಡ ಬೀದಿಗೆ ಬಂದು ಪ್ರತಿಭಟನೆ ಮಾಡ್ತಾ ಇದ್ದಾವೆ ರೈತರ ಜೊತೆಗೆ, ಇದ್ರ ಬಗ್ಗೆ ಗಮನ ಹರಿಸಿ ಅಂತ. ಹಾಗಾಗಿ ವಿಜಯೇಂದ್ರ ಅವರ ಎಂಟ್ರಿ ಆಗಿರೋದ್ರಿಂದ ಒಂದು ರೀತಿಯಾದಂಥ ಹುಮ್ಮಸ್ಸು ರೈತರಲ್ಲೂ ಕೂಡ ಬಂದಿದೆ. ಹಾಗಾಗಿ ಇದೀಗ ಕಾಂಗ್ರೆಸ್ನವರು ಅಡಕತ್ತಿರೆಯಲ್ಲಿ ಸಿಕ್ಕಾಕೊಂಡಿದ್ದಾರೆ.
ಏನಾದರೂ ಒಂದು ಹೇಳಲೇಬೇಕು. ಅದು ನೀವು ಸಂಧಾನ ಮಾಡ್ಕೊಳ್ತಿರೋ, ಸಂದೇಶನೇ ರವಾನೆ ಮಾಡ್ತಿರೋ, ರೈತರು ಹೇಳಿದ್ದಕ್ಕೆ ಒಪ್ಕೊಳ್ತಿರೋ, ಒಪ್ಕೊಳ್ಳೋಕೆ ಕಷ್ಟ ಆಗುತ್ತೋ ಅದು ಗೊತ್ತಿಲ್ಲ. ಸರ್ಕಾರ ಸುಮ್ಮನೆ ಅಂತೂ ನಮಗೆ ಕಂಡು ಕಾಣದಂತೆ, ಕೇಳಿದ್ರು ಕೇಳಿಸದಂತೆ ಹಾಗೆ ಅಂತೂ ಇರೋಕ್ಕಾಗಲ್ಲ. 7 ದಿನದಿಂದ ಪ್ರತಿಭಟನೆ ಮಾಡ್ತಿದ್ದಾರೆ, ಯಾರೂ ಇಲ್ಲಿ ಬಂದಿಲ್ಲ ಅಂತ ಆಗಬಾರ್ದಲ್ಲ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀಧರ್. ಬೆಳಗಾವಿಯಿಂದ ಲೈವ್ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಸದ್ಯ ಅಲ್ಲಿನ ಪರಿಸ್ಥಿತಿ ಏನು, ಪ್ರತಿಭಟನೆ ಯಾವ ರೀತಿಯಾಗಿ ನಡೀತಾ ಇದೆ ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ನೀಡ್ತಾರೆ. ಶ್ರೀಧರ್, 7 ದಿನದಿಂದ ಪ್ರತಿಭಟನೆ ನಡೀತಾ ಇದೆ. ಬಿಜೆಪಿಯ ರಾಜ್ಯಾಧ್ಯಕ್ಷರ ಎಂಟ್ರಿ ಬೇರೆ ಆಗಿದೆ, ರಾತ್ರಿಯೆಲ್ಲ ಅಲ್ಲೇ ಕಳ್ತಿದ್ದಾರೆ. ಇದರಿಂದ ರೈತರಿಗೂ ಕೂಡ ಒಂಥರ ಆನೆ ಬಲ ಬಂದಂಗೆ. ಇನ್ನೊಂದು ಕಡೆಯಲ್ಲಿ ಕಾಂಗ್ರೆಸ್ನಿಂದ ಇವತ್ತು ಎಚ್ ಕೆ ಪಾಟೀಲ್ ಅವರು ಸ್ಥಳಕ್ಕೆ ಬರ್ತಾರೆ ಅಂತ ಹೇಳ್ತಾ ಇದ್ದಾರೆ. ಏನೆಲ್ಲ ಬೆಳವಣಿಗೆಗಳಾಗ್ಬೋದು, ಇವತ್ತಿನ ನಿರೀಕ್ಷೆ ಏನೇನಿದೆ ಅಂತ? ನಿತ್ಯ ಬೆಳಗಾವಿಯಲ್ಲಿ ಕಬ್ಬು ಬೆಳೆಗಾರರ ಹೋರಾಟ ತೀವ್ರ ಸ್ವರೂಪ ಪಡೆದಿದೆ ಅಂತ ಹೇಳ್ಬೋದು. ಇವತ್ತು 7ನೇ ದಿನಕ್ಕೆ ಕಬ್ಬು ಬೆಳೆಗಾರರ ಒಂದು ಹೋರಾಟ ಕಾಲಿಟ್ಟಿರ್ತಕ್ಕಂಥದ್ದು. ಏನು ಬೆಳಗಾವಿ ಜಿಲ್ಲೆಯ ಮೂಡಲಗಿ ತಾಲೂಕಿನ ಗುರ್ಲಾಪುರ ಕ್ರಾಸ್ ಏನಿದೆ, ಗುರ್ಲಾಪುರ ಕ್ರಾಸ್ನಲ್ಲಿ ಒಂದು ಅಹೋರಾತ್ರಿ ಹೋರಾಟ ನಡೀತಾ ಇದೆ. ನಿನ್ನೆ ರಾತ್ರಿಯಿಂದಲೇ ಏನು ಪ್ರಮುಖವಾಗಿ ನಿನ್ನೆಯಿಂದಲೇ BJP ರಾಜ್ಯಾಧ್ಯಕ್ಷ ವಿಜಯೇಂದ್ರ ಕಬ್ಬು ಬೆಳೆಗಾರರ ಹೋರಾಟಕ್ಕೆ ಒಂದು ಸಾಥನ್ನು ಕೊಟ್ಟಿದ್ದರು. ಹಾಗಾಗಿ ಈ ಒಂದು ಕಬ್ಬು ಬೆಳೆಗಾರರ ಪ್ರತಿಭಟನಾ ಸ್ಥಳದಲ್ಲೇ ನಿಂತುಕೊಂಡು ಅವರ ಪ್ರತಿಭಟನೆಗೆ ಬೆಂಬಲಿಸಿದರು. ತಡರಾತ್ರಿ ಪೂರ್ತಿ ಕೂಡ ಏನು ಕಬ್ಬು ಬೆಳೆಗಾರರ ಜೊತೆಗೆ ರಾಜ್ಯ ಹೆದ್ದಾರಿಯಲ್ಲೇ ಮಲಗಿಕೊಳ್ಳುವ ಮೂಲಕ ಮಧ್ಯರಾತ್ರಿ 12 ಗಂಟೆಗೆ ತಮ್ಮ ಹುಟ್ಟುಹಬ್ಬವನ್ನು ಕೂಡ ರೈತರೊಂದಿಗೆ ಆಚರಿಸಿದರು. ಜೊತೆಗೆ ಒಂದು ಅಂಶವನ್ನು ನಾವು ಗಮನಿಸಬೇಕಂದ್ರೆ ನೀತಿ 3,500 ರೂಪಾಯಿ ದರವನ್ನು ಕೊಡಲೇಬೇಕು ಅನ್ನೋಂಥ ಪಟ್ಟನ್ನು ಈಗಾಗಲೇ ಏನು ರೈತರು ಹಿಡಿದಿರ್ತಕ್ಕಂಥದ್ದು. ಯಾಕಂದರೆ ಸಕ್ಕರೆ ಕಾರ್ಖಾನೆಗಳು 3,700 ರೂಪಾಯಿವರೆಗೂ ಕೂಡ ದರ ಕೊಡೋದಕ್ಕೆ ಏನು ಈಗಾಗಲೇ ಒಂದು ಒಪ್ಪಿಗೆ ಕೂಡ ಸೂಚಿಸಿದ್ದಾವೆ. ಆದರೂ ಕೂಡ ರೈತರು ತಮ್ಮ ಏನು ಪಟ್ಟನ್ನು ಸಡಿಲಿಸ್ತಾ ಇಲ್ಲ. ಹಾಗಾಗಿ ಎಲ್ಲಿವರೆಗೆ ನಮಗೆ ಬೇಕಾದಷ್ಟು ದರ ಸಿಗೋದಿಲ್ಲ ಅಲ್ಲಿವರೆಗೆ ನಾವು ಹೋರಾಟದಿಂದ ಹಿಂದೆ ಸರಿಯೋದಿಲ್ಲ ಅನ್ನೋಂಥ ಒಂದು ಎಚ್ಚರಿಕೆಯನ್ನು ಕೂಡ ರೈತರು ರವಾನಿಸಿದ್ದಾರೆ. ಅದರ ಜೊತೆಗೆ ಏನಂದರೆ ನಿನ್ನೆ ಅಷ್ಟೇ ಏನು ರೈತ ಮುಖಂಡರು ನಿರ್ಧಾರವನ್ನು ತೆಗೆದುಕೊಳ್ತಾರೆ. ಪ್ರಮುಖವಾಗಿ ಒಂದು ವೇಳೆ ಸರ್ಕಾರ ನಮ್ಮ ಬೇಡಿಕೆ ಸ್ಪಂದಿಸದೇ ಇದ್ದರೆ ಇದೇ ನವೆಂಬರ್ 9ರಂದು ರಾಷ್ಟ್ರೀಯ ಹೆದ್ದಾರಿಯನ್ನು ಬಂದ್ ಮಾಡ್ತೇವೆ. ಆ ರಾಷ್ಟ್ರೀಯ ಹೆದ್ದಾರಿ ಕೇವಲ ಪುಣೆ ಮತ್ತು ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿ ಏನಿದೆ ಅದು ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಹತ್ತರಗಿ ಟೋಲ್ ಬಳಿ ಒಂದು ರಾಷ್ಟ್ರೀಯ ಹೆದ್ದಾರಿ ಬಂದ್ ಮಾಡಲಾಗುತ್ತೆ. ಈ ಒಂದು ರಾಷ್ಟ್ರೀಯ ಹೆದ್ದಾರಿ ಬಂದ್ ಕೇವಲ ಬೆಳಗಾವಿಲಿ ಅಷ್ಟೇ ಆಗೋದಿಲ್ಲ ನೀತಿ, ರಾಜ್ಯಾದ್ಯಂತ ಎಲ್ಲೆಲ್ಲಿ ಹಾದೋಗಿದೆಯೋ ಎಲ್ಲ ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ಕೂಡ ರೈತರು ಬಂದ್ ಮಾಡಿ ಪ್ರತಿಭಟನೆ ಮಾಡೋದಕ್ಕೆ ಒಂದು ತೀರ್ಮಾನ ಕೂಡ ತೆಗೆದುಕೊಳ್ತಾ ಇದ್ದಾರೆ. ಹಾಗಾಗಿ ಸರ್ಕಾರ ಎಲ್ಲೋ ಒಂದು ಕಡೆ ಈ ರೈತರ ಉಗ್ರ ಹೋರಾಟ ಸ್ವರೂಪ ಪಡೆಯುತ್ತಿರ್ತ ಹಿನ್ನೆಲೆಯಲ್ಲಿ ಸ್ವತಃ CM ಸಿದ್ದರಾಮಯ್ಯನವರೇ ತಮ್ಮ ಸರ್ಕಾರದ ಸಚಿವರಿಗೆ ಒಂದು ಸೂಚನೆ ಕೊಟ್ಟಿರ್ತಕ್ಕಂಥದ್ದು. ಬೆಳಗಾವಿ ಜಿಲ್ಲೆ ಉಸ್ತುವಾರಿ ಸಚಿವರಾಗಿರ್ಬೋದು ಸತೀಶ್ ಜಾರಕಿಹೊಳಿ ಆಗಿರ್ಬೋದು, ವಿಜಯಪುರದ ಏನು ಉಸ್ತುವಾರಿ ಸಚಿವರಾದಂಥ MB ಪಾಟೀಲ್ ಆಗಿರ್ಬೋದು, ಜೊತೆಗೆ ಏನು ಬಾಗಲಕೋಟೆ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ತಿಮ್ಮಾಪುರ ಆಗಿರ್ಬೋದು, ಅಥವಾ ಮತ್ತು ಏನು ಸಕ್ಕರೆ ಸಚಿವರಾದಂಥ ಶಿವಾನಂದ ಪಾಟೀಲ್ ಆಗಿರ್ಬೋದು ಮತ್ತು HK ಪಾಟೀಲ್ ಆಗಿರ್ಬೋದು, ಹೀಗೆ ಅನೇಕ ನಾಯಕರಿಗೆ ತಾವು ರೈತರ ಒಂದು ಅಹವಾಲನ್ನು ಸ್ವೀಕರಿಸಿ ಅವರ ಬೇಡಿಕೆಗೆ ಸ್ಪಂದಿಸುವಂತೆ ಸೂಚನೆ ಕೊಟ್ಟಿದ್ದಾರೆ. ಈಗ ಏನಂದರೆ ಪ್ರಮುಖವಾಗಿ ನಿತ್ತೀಗ ಕಾನೂನು ಸಚಿವ ಜೊತೆ ಗಡಿ ಉಸ್ತುವಾರಿ ಸಚಿವ ಅಂತ HK ಪಾಟೀಲ್ ಇವತ್ತು ಮಧ್ಯಾಹ್ನ ಬರ್ತಾರೆ. ಮಧ್ಯಾಹ್ನ 2 ಗಂಟೆಗೆ ಒಂದು ರೈತ ಪ್ರತಿಭಟನಾ ಸ್ಥಳಕ್ಕೆ ಬರ್ತಾರೆ. ಅಲ್ಲಿ ಬಂದು ಸರ್ಕಾರದ ಸಂದೇಶವನ್ನು ಅಲ್ಲಿ ರವಾನಿಸ್ತಾರೆ. ಅಂದರೆ ಪ್ರಮುಖವಾಗಿ ಈಗ ಸಕ್ಕರೆ ಕಾರ್ಖಾನೆಗಳು 2,300 ಕೊಡ್ತಾ ಇದ್ದಾವೆ. ಇನ್ನೊಂದು 100 ರೂಪಾಯಿ ಏನು ಹಣವನ್ನು ಸೇರಿಸಿ ಅಂದರೆ 3,300 ರೂಪಾಯಿವರೆಗೆ ದರವನ್ನು ಕೊಡಿಸುವಂಥ ನಿಟ್ಟಿನಲ್ಲಿ ಸಕ್ಕರೆ ಕಾರ್ಖಾನೆಯಿಂದ ಆಗಿರ್ಬೋದು ಅಥವಾ ಸರ್ಕಾರದಿಂದಲೇ 100 ರೂಪಾಯಿ ಬೆಂಬಲ ಬೆಲೆಯನ್ನು ಘೋಷಿಸಿ 3,300 ರೂಪಾಯಿ ಎರಡರಲ್ಲಿ ಒಂದನ್ನು ಇಲ್ಲಿ ಏನು ನಿರ್ಧಾರ ತೆಗೆದುಕೊಂಡು ಬಂದು ರೈತರ ಮುಂದೆ ಇಡಲಿದ್ದಾರೆ ಅಂತ ಹೇಳ್ಬೋದು. ಸ್ವತಃ HK ಪಾಟೀಲ್ ಅವರೇ ಒಂದು ಹೋರಾಟಕ್ಕೆ ಕೊಡ್ತಂಥ ರೈತ ಮುಖಂಡರಾಗಿರ್ಬೋದು, ಜೊತೆಗೆ ಅವರನ್ನು ಮನವೊಲಿಸುವಂಥ ಪ್ರಯತ್ನ ನಡೆಯಲಿದೆ. ಆದರೆ ಈಗಾಗಲೇ ರೈತರು ಏನು ಹೇಳಿದ್ದಾರೆ, ತಮ್ಮ ಬೇಡಿಕೆ ಈಡೇರುವವರೆಗೂ ನಮ್ಮ ಹೋರಾಟದಿಂದ ಹಿಂದೆ ಸರಿಯೋದಿಲ್ಲ, ಜೊತೆಗೆ ಈ ಒಂದು ನಮ್ಮ ಬೇಡಿಕೆ ಸ್ಪಂದಿಸದೇ ಇದ್ದರೆ ನವೆಂಬರ್ 7ರಂದು ರಾಷ್ಟ್ರೀಯ ಹೆದ್ದಾರಿ ಬಂದ್ ಮಾಡೋದಕ್ಕೆ ಸ್ಪಷ್ಟವಾದಂಥ ಸಂದೇಶವನ್ನು ರವಾನಿಸಿದ್ದಾರೆ. ಹಾಗಾಗಿ ಇವತ್ತು HK ಪಾಟೀಲ್ ಅವರ ಭೇಟಿ ಭಾಳ ಮಹತ್ವ ಪಡೆದುಕೊಂಡಿದೆ. ಯಾಕಂದರೆ HK ಪಾಟೀಲ್ ಅವರ ಒಡೆತನದ ಯಾವುದೇ ಸಕ್ಕರೆ ಕಾರ್ಖಾನೆಗಳಿಲ್ಲ. ಬೆಳಗಾವಿ, ವಿಜಯಪುರ, ಬಾಗಲಕೋಟೆ ಜಿಲ್ಲೆಯಲ್ಲಿ ನೋಡೋದಾದರೆ ಎಲ್ಲ ರಾಜಕೀಯ ಕುಟುಂಬಗಳ ಒಡೆತನದಲ್ಲಿ ಸಕ್ಕರೆ ಕಾರ್ಖಾನೆಗಳಿರ್ತಕ್ಕಂಥದ್ದು. ಬೆಳಗಾವಿ ಜಿಲ್ಲೆಯಲ್ಲಿ ನೋಡೋದಾದರೆ ಜಾರಕಿಹೊಳಿ ಸೋದರಿಗೂ ಒಡೆತನದಲ್ಲಿದ್ದಾರೆ, ಜೊತೆಗೆ ಹೆಬ್ಬಾಳ್ಕರ್ ಕುಟುಂಬದ ಒಡೆತನದಲ್ಲಿರ್ತಕ್ಕಂಥದ್ದು, ಕತ್ತಿ ಕುಟುಂಬದಲ್ಲಿ ಒಡೆತನದಲ್ಲಿರ್ತಕ್ಕಂಥದ್ದು, ಸೌದಿ ಕುಟುಂಬದಲ್ಲೂ ಕೂಡ ಒಡೆತನದಲ್ಲಿ ಸಕ್ಕರೆ ಕಾರ್ಖಾನೆ ಇದೆ, ಜೊಲ್ಲೆ ಕುಟುಂಬ, ಪ್ರಭಾಕರ್ ಕೋರೆ, ವಿಠ್ಠಲರಾವ್ ಹಲ್ಗೇಕರ್, ಮಹದೇವಪ್ಪ ಯಾದವಾಡ್, ಹೀಗೆ ಏನು ಇವರೆಲ್ಲ ನಾಯಕರ ಒಂದು ಒಡೆತನದಲ್ಲಿ ಸಕ್ಕರೆ ಕಾರ್ಖಾನೆಗಳಿದ್ದಾವೆ. ಅದರ ಜೊತೆಗೆ ಇದು ಸ್ವಂತ ಅವರ ಮಾಲೀಕತ್ವದ ಜೊತೆಗೆ ಸಹಕಾರಿ ಸಕ್ಕರೆ ಕಾರ್ಖಾನೆಗಳು ಕೂಡ ಇದೇ ಒಂದು ರಾಜಕೀಯ ನಾಯಕರ ಹಿಡಿತದಲ್ಲಿ ಇರ್ತಕ್ಕಂಥದ್ದು. ಹೀಗಾಗಿ ರೈತರಿಗೆ ನಿರಂತರವಾಗಿ ಒಂದು ಅನ್ಯಾಯ ಆಗ್ತಾ ಇದೆ. ಕಳೆದ 1.5 ದಶಕಗಳಿಂದ ನಿರಂತರವಾಗಿ ರೈತರು ಹೋರಾಟ ಮಾಡ್ಕೊಂಡು ಬರ್ತಾರೆ.
ಹಾಗಾಗಿ ಇವತ್ತಿನ ಈಗ ನಡೀತಿರ್ತಕ್ಕಂಥ ರೈತರ ಹೋರಾಟಕ್ಕೆ ಯಾವುದಾದ್ರೂ ತಾರ್ಕಿಕ ಅಂತ್ಯವನ್ನು ಸರ್ಕಾರ ಹಾಡಲೇಬೇಕಾಗಿದೆ. ಹಾಗಾಗಿ ರೈತರ ಒಂದು ಬೆಂಬಲ ಬೆಲೆ ಏನಿದೆ ಅಥವಾ ಕೇಳ್ತಿರ್ತಕ್ಕಂಥ ಒಂದು ಬೆಲೆ ದರವನ್ನು ಕೊಡಿಸುವಂಥ ನಿಟ್ಟಿನಲ್ಲಿ ಸರ್ಕಾರ ಕ್ರಮ ತೆಗೆದುಕೊಳ್ಬೇಕಾಗುತ್ತೆ. ಇಲ್ಲವಾದರೆ ಬೆಳಗಾವಿಯಲ್ಲಿ ನಡೆಯುವಂಥ ಡಿಸೆಂಬರ್ ಚಳಿಗಾಲ ಅಧಿವೇಶನಕ್ಕೆ ಈ ಕಬ್ಬು ಬೆಳೆಗಾರರ ಹೋರಾಟದ ತೀವ್ರತೆ ಏನಿದೆ ಅದರ ಒಂದು ಏನು ಎಫೆಕ್ಟ್ ಬೆಳಗಾವಿ ಚಳಿಗಾಲ ಅಧಿವೇಶನಕ್ಕೆ ತಟ್ಟುತ್ತೆ ಅಂತ ಹೇಳ್ಬೋದು. ಯಾಕಂದರೆ 2014ರಲ್ಲಿ ಇದೇ ರೀತಿ ಕಬ್ಬು ಬೆಳೆಗಾರರ ಹೋರಾಟ ಇತ್ತು. ಆಗಲೂ ಕೂಡ ಏನು ಸರ್ಕಾರ ಯಾವುದೇ ರೀತಿ ಅಂದರೆ ಸಕ್ಕರೆ ಕಾರ್ಖಾನೆ ಮತ್ತು ರೈತರ ಮಧ್ಯೆ ಯಾವುದೇ ರೀತಿಯ ಒಂದು ಸಂಘರ್ಷ ಏನಿದೆ, ಸಂಘರ್ಷಕ್ಕೆ ಏನು ಅಂತ್ಯ ಆಗಿರಲಿಲ್ಲ. ಆಗ ವಿಠ್ಠಲ್ ಅನುಭವಿ ಅನ್ನುವಂಥ ರೈತ ಏನು ಆತ್ಮಹತ್ಯೆ ಮಾಡಿಕೊಂಡ. ತದನಂತರ ಏನಂದರೆ ಸರ್ಕಾರ 150 ರೂಪಾಯಿ ಘೋಷಣೆಯನ್ನು ಮಾಡುವಂಥ ಕೆಲಸವನ್ನು ಮಾಡಿತು. ಈಗಲೂ ಕೂಡ ಅಂಥದ್ದೇ ಸನ್ನಿವೇಶ ಸೃಷ್ಟಿ ಆಗ್ತದೆ. ಯಾಕಂದರೆ ಮೊನ್ನೆ ಅಷ್ಟೇ ಲಕ್ಕಪ್ಪ ಅನ್ನೋಂಥ ರೈತ ಕೂಡ ಪ್ರತಿಭಟನಾ ಸ್ಥಳದಲ್ಲಿ ವಿಷವನ್ನು ಸೇವಿಸಿ ಆತ್ಮಹತ್ಯೆಗೆ ಯತ್ನ ಮಾಡಿದ. ಆತ ಈಗ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾರೆ. ಜೊತೆ ಆತನ ಆರೋಗ್ಯದಲ್ಲಿ ಒಂದು ಸ್ಥಿರತೆ ಬಂದಿರತಕ್ಕಂಥದ್ದು. ಆ ಒಂದು ನಿಟ್ಟಿನಲ್ಲಿ ರೈತರ ಹೋರಾಟದ ಒಂದು ಎಫೆಕ್ಟಿಗೆ ಸರ್ಕಾರಕ್ಕೆ ಗೊತ್ತಾಗ್ತದೆ. ಗುರ್ಲಾಪುರ ಕ್ರಾಸ್ನಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಅಂದರೆ ಕೇವಲ ಬೆಳಗಾವಿ ಜಿಲ್ಲೆಯ ರೈತರು ಅಷ್ಟೇ ಅಲ್ಲ, ಬೆಳಗಾವಿ, ವಿಜಯಪುರ, ಬಾಗಲಕೋಟೆ 3 ಜಿಲ್ಲೆಯ ರೈತರು ಕೂಡ ಈ ಒಂದು ಗುರ್ಲಾಪುರ ಕ್ರಾಸ್ನಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಮತ್ತು ಈ ರೈತ ಚಳವಳಿಗೆ ರೈತರೇ ತಮ್ಮ ಆಯಾ ತಾಲೂಕಿನ ರೈತರ ಹಣವನ್ನು ಸೇರಿಸಿ ರೈತ ಹೋರಾಟಕ್ಕೆ ಬೆಂಬಲಕ್ಕೆ ಹಣವನ್ನು ಸಂಗ್ರಹಿಸಿ ಒಂದು ಹೋರಾಟವನ್ನು ಮುನ್ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. 3 ಜಿಲ್ಲೆಯಲ್ಲಿ ಏನು ಸಂಪರ್ಕ ಕೇಂದ್ರ ಆಗಿರ್ತಕ್ಕಂಥ ಗುರ್ಲಾಪುರ ಕ್ರಾಸ್, ಈ ಒಂದು ಭಾಗದ ಸುತ್ತಮುತ್ತಲೂ ಕೂಡ ಅನೇಕ ಸಕ್ಕರೆ ಕಾರ್ಖಾನೆಗಳಿದ್ದಾವೆ. ಹಾಗಾಗಿ ಇವು ರೈತರ ಹೋರಾಟದಿಂದ ಒಂದು ಕಡೆ ಸಕ್ಕರೆ ಕಾರ್ಖಾನೆಗಳು ಕೂಡ ಹಂಗಾಮ ಆರಂಭ ಕೂಡ ಕಬ್ಬು ನುಡಿಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಇದೇ ರೀತಿ ಹೋರಾಟ ಮುಂದುವರೆದ್ರೆ ಸಕ್ಕರೆ ಕಾರ್ಖಾನೆಗಳಿಗೂ ನಷ್ಟ ಆಗುತ್ತೆ, ನೀತಿ ಸರ್ಕಾರಕ್ಕೂ ಆದಾಯದಲ್ಲಿ ನಷ್ಟ ಆಗುತ್ತೆ, ಅದರ ಜೊತೆಗೆ ರೈತರಿಗೂ. ಯಾಕಂದರೆ ಹೊಲದಲ್ಲಿ ಬೆಳೆದು ನಿಂತಂಥ ಏನು ಕಬ್ಬನ್ನು ಸರಿಯಾದ ಸಮಯಕ್ಕೆ ಕಟಾವು ಮಾಡಿ ಅದನ್ನು ಏನಂದರೆ ಸಕ್ಕರೆ ಕಾರ್ಖಾನೆಗೆ ಪೂರೈಸಿದಾಗ ಮಾತ್ರ ರೈತನಿಗೆ ಒಂದು ಯೋಗ್ಯವಾದಂಥ ರಿಕವರಿ ಸಿಗುತ್ತೆ. ಆ ರಿಕವರಿ ತಕ್ಕಂತೆ ಅವನಿಗೆ ದರ ಕೂಡ ಸಿಗುತ್ತೆ. ಆ ಒಂದು ನಿಟ್ಟಿನಲ್ಲಿ ಈಗ ರೈತರ ಒಂದು ಡಿಮಾಂಡ್ ಇರ್ತಕ್ಕಂಥ ರೈತರ ಮೊದಲ ಡಿಮಾಂಡ್ ಇರ್ತಕ್ಕಂಥದ್ದು 3500 ರೂಪಾಯಿ ಕೊಡಬೇಕಂತೇಳಿ. ಆದರೆ ಈಗ ಸರ್ಕಾರ ಮಧ್ಯಸ್ಥಿಕೆ ವಹಿಸಿ ಏನೋ ದರವನ್ನು ನಿಗದಿ ಮಾಡುತ್ತೋ ಆ ಒಂದು ದರಕ್ಕೆ ರೈತರು ಒಪ್ಪಿಕೊಳ್ತಾರಾ ಇಲ್ವೋ ಅನ್ನೋಂಥದ್ದು ಒಂದು ಪ್ರಶ್ನೆ. ಆದರೆ ಎರಡನೇದೇನೆಂದರೆ ಪ್ರಮುಖವಾಗಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಪ್ರಮುಖವಾಗಿ ಈ ಒಂದು ಸಕ್ಕರೆ ಕಾರ್ಖಾನೆಗಳ ಸಾಕಷ್ಟು ಏನು ಲಾಭ ಆಗುತ್ತೆ. ಸಕ್ಕರೆ ಕಾರ್ಖಾನೆಗಳಿಂದ ಸಾಕಷ್ಟು ತೆರಿಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ಹೋಗುತ್ತೆ. ಹಾಗಾಗಿ ಎರಡೂ ಸರ್ಕಾರಗಳು ತಲಾ 1,100,000 ರೂಪಾಯಿ ಸೇರಿಸಿ ಕೊಡುವಂಥ ಕೆಲಸ ಆಗಬೇಕು ಅನ್ನೋಂಥ ಒಂದು ಡಿಮಾಂಡನ್ನು ಕೂಡ ಇಟ್ಟಿದ್ದಾರೆ. ಇದರ ಜೊತೆಗೆ ಏನಂದರೆ FRP ದರವನ್ನು ಕೇಂದ್ರ ಸರ್ಕಾರ ನಿಗದಿ ಮಾಡಿದೆ. FRP ದರ ಆದರೆ ಅದಕ್ಕೆ ರಿಕವರಿ ಏನಿದೆ 10.25 ರಿಕವರಿಯನ್ನು ಇಲ್ಲಿ ನಿಗದಿಪಡಿಸಲಾಗಿದೆ. ಈ ರಿಕವರಿಯನ್ನು 9ಕ್ಕೆ ಇಳಿಸಬೇಕು. ಯಾಕಂದರೆ 10.25 ಅಂದರೆ ರೈತರಿಗೆ ಇದರಿಂದ ನಷ್ಟ ಆಗುತ್ತೆ. ಹಾಗಾಗಿ ಈ ಒಂದು ರಿಕವರಿ ಏನು ಮಾನದಂಡ ಏನು ಗುರುತಿಸಿದೆ FRP ದರಕ್ಕೆ ಅದನ್ನು 9ಕ್ಕೆ ಇಳಿಸಬೇಕು. ಇದರಿಂದ ಏನಂದರೆ ರೈತರಿಗೆ ಅನುಕೂಲ ಆಗುತ್ತೆ, ಸಕ್ಕರೆ ಕಾರ್ಖಾನೆಗಳು ಕೂಡ ಅನುಕೂಲ ಆಗಿದೆ, ರೈತರಿಗೆ ಆಗ್ತಿರ್ತಕ್ಕಂಥ ಮೋಸದಿಂದ ತಪ್ಪಿಸೋದಕ್ಕೆ ಸಾಧ್ಯ ಆಗುತ್ತೆ ಅನ್ನೋಂಥ ಡಿಮಾಂಡನ್ನು ಕೂಡ ರೈತರು ಇಟ್ಟಿರ್ತಕ್ಕಂಥದ್ದು. ಒಂದು ಕಡೆ ದರ ನಿಗದಿಯ ವಿಚಾರವಾಗಿ ರಾಜ್ಯ ಸರ್ಕಾರದ ಮೇಲೆ ಒತ್ತಡ ಹಾಕುವಂಥ ಕೆಲಸ ಮಾಡ್ತಾ ಇದ್ದಾರೆ. ಇನ್ನು ರಾಷ್ಟ್ರೀಯ ಹೆದ್ದಾರಿ ಬಂದ್ ಮಾಡುವ ಮೂಲಕ ದರ ನಿಗದಿ ಜೊತೆಗೆ ಏನಂದರೆ ಕೇಂದ್ರ ಸರ್ಕಾರಕ್ಕೆ FRPಯಲ್ಲಿ ರಿಕವರಿದ ಮಾನದಂಡ ಏನಿದೆ ಮಾನದಂಡವನ್ನು ಇಳಿಸುವಂತೆ ಒಂದು ಒತ್ತಡವನ್ನು ಕೂಡ ಹಾಕಲಿದ್ದಾರೆ ಅಂತ ಹೇಳ್ಬೋದು. ರೈತರು ತಮ್ಮ ಹೋರಾಟವನ್ನು ಮುಂದುವರಿಸಿದ್ದಾರೆ. ಏನು ರೈತ ಸಂಘದ ರಾಜ್ಯಾಧ್ಯಕ್ಷ ಚೂನಪ್ಪ ಪೂಜಾರಿ ಆಗಿರ್ಬೋದು, ರೈತ ಸಂಘದ ಗೌರವ ಅಧ್ಯಕ್ಷ ಆದಂಥ ಶಶಿಕಾಂತ್ ಪಡಸಲ್ಗಿ ಗುರೂಜಿ ಆಗಿರ್ಬೋದು, ಇವರಿಬ್ಬರ ನೇತೃತ್ವದಲ್ಲಿ ಒಂದು ಹೋರಾಟ ನಡೀತಾ ಇದೆ. ಈ ಒಂದು ಹೋರಾಟಕ್ಕೆ ಈಗ ವಿಜೇಂದ್ರ ಕೂಡ ರಾತ್ರಿ ಎಲ್ಲ ಅವ್ರ ಜೊತೆನೆ ಮಲ್ಲಿಗೆ ಒಂದು ಹೋರಾಟದ ಸಾಥ್ ಕೊಟ್ಟಿದ್ದಾರೆ. ಇವತ್ತು ಕೂಡ ವಿಜೇಂದ್ರ ಒಂದು ಪೂರ್ತಿ ಪ್ರತಿಭಟನೆ ಹೋರಾಟದಲ್ಲಿ ಭಾಗವಹಿಸಿದ್ದಾರೆ ಅಂತ ಹೇಳ್ಬೋದು. ಇಲ್ಲಿ ಒಂದು ಅಂಶವನ್ನು ನಾವು ನೋಡಬೇಕು ನೀತಿ, ಬೆಳಗಾವಿ ಜಿಲ್ಲೆಯ ಏನು ನಾವು ನಾಯಕರ ನೋಡೋದಾದ್ರೆ ಕೆಲವೊಂದಿಷ್ಟು BJP ನಾಯಕರು ಒಂದು ಹೋರಾಟಕ್ಕೆ ಹೋಗಿ ಬೆಂಬಲ ವ್ಯಕ್ತಪಡಿಸಿದ್ದಾರೆ. ಯಾರೆಲ್ಲ ಸಕ್ಕರೆ ಕಾರ್ಖಾನೆಗಳಿಲ್ವೋ ಅವರು ಹೋಗಿ ಬೆಂಬಲವನ್ನು ವ್ಯಕ್ತಪಡಿಸಿದ್ದಾರೆ. ಕಾಂಗ್ರೆಸ್ನಿಂದ ಹೋಗಿ ಬೆಂಬಲ ವ್ಯಕ್ತಪಡಿಸಿದಂಥವರು ಕುಡ್ಚಿ ಶಾಸಕ ಮಹೇಂದ್ರ ತಮ್ಮಣ್ಣ ಇವರನ್ನು ಹೊರತುಪಡಿಸಿದೆ ಉಳಿದ ಯಾವ ನಾಯಕರು ಕೂಡ ರೈತರ ಹೋರಾಟದ ಮುಖ ಮಾಡಿಲ್ಲ. ಇನ್ನು ಸಕ್ಕರೆ ಕಾರ್ಖಾನೆ ಮಾಲೀಕರು ಕೂಡ ಒಂದು ಸಂದೇಶ ರವಾನಿಸಿದ್ದಾರೆ. 3,500 ರೂಪಾಯಿ ದರವನ್ನು ಕೊಡೋದಕ್ಕೆ ಆಗೋದಿಲ್ಲ. ಒಂದು ವೇಳೆ ಆ ರೀತಿ ಸನ್ನಿವೇಶ ಬಂದರೆ ನಾವು ಕಾರ್ಖಾನೆಯನ್ನೇ ಬಂದ್ ಮಾಡ್ತೀವಿ ಅನ್ನೋಂಥ ಒಂದು ಎಚ್ಚರಿಕೆಯನ್ನು ಜಿಲ್ಲಾಡಳಿತಕ್ಕೆ ಕೊಟ್ಟಿದೆ ಅನ್ನೋಂಥ ಒಂದು ಮಾಹಿತಿಗಳು ಲಭ್ಯ ಆಗ್ತಾ ಇದೆ. ಅದಿದೆ ಇದೆಲ್ಲೂ ಕೂಡ ಖಚಿತ ಆಗ್ತಾ ಇಲ್ಲ. ಹಾಗಾಗಿ ಈಗ ಏನು ರೈತರು ಮತ್ತು ಸಕ್ಕರೆ ಕಾರ್ಖಾನೆ ಮಧ್ಯೆ ಒಂದು ಸಂಘರ್ಷ ನಡೀತಿದೆ, ಸಂಘರ್ಷವನ್ನು ಅದನ್ನು ಬಗೆಹರಿಸುವಂಥ ಕೆಲಸವನ್ನು HK ಪಾಟೀಲ್ ಮಾಡಬೇಕಾದಂಥ ದೊಡ್ಡ ಹೊಣೆಗಾರಿಕೆ ಇರ್ತಕ್ಕಂಥದ್ದು. ಮತ್ತು ಗಡಿ ಉಸ್ತುವಾರಿ ಸಚಿವರು ಕೂಡ ಹೌದು, ತಮ್ಮದೇ ಆದಂಥ ಪ್ರಭಾವ ಕೂಡ ಹೊಂದಿದ್ದಾರೆ. ಇವತ್ತು HK ಪಾಟೀಲ್ ಅವರು ಏನು ಮಧ್ಯಾಹ್ನ ಬರ್ತಾರೆ 2 ಗಂಟೆಗೆ, ಬಂದ ಬಳಿಕ ಏನೆಲ್ಲ ಬೆಳವಣಿಗೆ ಆಗುತ್ತೆ ಅದರ ಮೇಲೆ ರೈತರ ಮುಂದಿನ ಹೋರಾಟದ ಏನು ರೂಪರೇಷೆಗಳು ಸಿದ್ಧವಾಗಲಿದೆ ನೀತಿ. ಓಕೆ, ಥ್ಯಾಂಕ್ ಯು ಶ್ರೀಧರ್ ತಮ್ಮ ಡೀಟೇಲ್ಸ್ಗಾಗಿ.